ರಾಜ್ಯದಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ಆಗಿದೆ. ಆಟವಾಡುತ್ತಾ ಕೊಳವೆ ಬಾವಿಗೆ ಬಿದ್ದಿದೆ 2 ವರ್ಷದ ಪುಟ್ಟ ಮಗು ಸಾವು. ಕೊಳವೆ ಬಾವಿಯ 16 ಅಡಿಯಲ್ಲಿ ಮಗು ಸಿಲುಕಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಿನ್ನೆ ನಡೆದಂತಹ ಘಟನೆ ಇದು. ರಾಜ್ಯದಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ಆಗಿದೆ. ಆಟವಾಡುತ್ತಾ ಕೊಳವೆ ಬಾವಿಗೆ ಬಿದ್ದಿದೆ 2 ವರ್ಷದ ಪುಟ್ಟ ಮಗು. 16 ಅಡಿ ಆಳದಲ್ಲಿ ಮಗು ಸಿಲುಕಿದೆ ಅನ್ನುವಂತಹ ಮಾಹಿತಿ ಇದೆ. ಈಗ ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. 14 ಗಂಟೆ ಆಗಿದೆ ಮಗು ಕೊಳವೆ ಬಾವಿಗೆ ಬಿದ್ದು. 14 ಗಂಟೆಯಿಂದ ಅನ್ನ ನೀರು ಇಲ್ಲದೆ ಮಗು ಒಳಗಡೆ ನರಳಾಡ್ತಾ ಇದೆ. ಕೊಳವೆ ಬಾವಿಯಲ್ಲಿ ಕಾಲು ಅಲುಗಾಡಿಸ್ತಾ ಇರುವಂತಹ ದೃಶ್ಯ ಈಗ ನಾವು ಕಾಣಬಹುದು. ಕೊಳವೆ ಬಾವಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಪುಟ್ಟ ಕಂದಮ್ಮ 2 ವರ್ಷದ ಮಗು ಸಾತ್ವಿಕ್ ರಕ್ಷಣೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ರಾತ್ರಿ ಇಡೀ ನಡೆದಂತಹ ಕಾರ್ಯಾಚರಣೆ, ನೇರ ಪ್ರಸಾರದ ದೃಶ್ಯ. ಈಗ ಸ್ಥಳದಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಆ ಒಂದು ಸ್ಥಳವನ್ನ ಕೊರೆಯಲಾಗ್ತಾ ಇದೆ. ಗಟ್ಟಿಯಾದ ಕಲ್ಲು ಬಂಡೆ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಮತ್ತೊಂದು ಕಡೆ ಕ್ಯಾಮ್ರಾವನ್ನ ಇಳಿಬಿಟ್ಟಿದ್ದಾರೆ ಅಧಿಕಾರಿಗಳು ಆ ಕೊಳವೆ ಬಾವಿಯ ಒಳಗಡೆ. ಆಗ ಮಗು ಕಾಲು ಅಲುಗಾಡಿಸ್ತಾ ಇರುವಂತಹ ದೃಶ್ಯ ನೋಡಬಹುದು. ಮಗುವಿನ ಚಲನವಲನವನ್ನ ಗಮನಿಸೋದಿಕ್ಕೆ ಅಂತಲೇ ಕ್ಯಾಮ್ರಾವನ್ನ ಇಳಿಬಿಡಲಾಗಿದೆ. ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, SDRF ತಂಡದ ಸಿಬ್ಬಂದಿಗಳು, ಜೊತೆಗೆ ಜಿಲ್ಲಾಧಿಕಾರಿ, ಸರ್ಕಾರಿ ಆಸ್ಪತ್ರೆಯ ವೈದ್ಯರು ನಿನ್ನೆ ಘಟನೆ ಆದ ನಂತರದಿಂದಲೂ ಕೂಡ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಮಗುವನ್ನ ಹೊರಗೆ ತೆಗೆದ ತಕ್ಷಣ ಅದಕ್ಕೆ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. 2 ಆಂಬ್ಯುಲೆನ್ಸ್ ಕೂಡ ಇದೆ. ಮತ್ತೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. 14 ಗಂಟೆಯಿಂದಲೂ ಕೂಡ ಆ ಪುಟ್ಟ ಮಗು ಅನ್ನ ನೀರಿಲ್ಲದೆ ಒಳಗಡೆ ನರಳಾಡ್ತಾ ಇದೆ. ಒಂದು ಕಡೆ ಆ ಮಗುವಿನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗು ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ ಅಂತ ತಾಯಿ ಅಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ನನ್ನ ಮಗುವನ್ನ ಉಳಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. ಮಗುವಿನ ಉಸಿರಾಟಕ್ಕೆ ಈಗ ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ. ಕ್ಯಾಮ್ರಾವನ್ನ ಇಳಿಬಿಟ್ಟಿದ್ದಾರೆ. ಮಗುವಿನ ಚಲನವಲನವನ್ನ ಗಮನಿಸೋದಿಕ್ಕೆ ಅಂತ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ಬಂಡೆಗಳನ್ನ ಒಡೆದು SDRF ತಂಡ ಮುನ್ನುಗ್ಗುವಂತಹ ಒಂದು ಪ್ರಯತ್ನ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದೆ. ನಿನ್ನೆ ಸಂಜೆ 6 ಗಂಟೆಯ ಸುಮಾರಿಗೆ ನಡೆದಂತಹ ಘಟನೆ ಇದು. 2 ವರ್ಷದ ಪುಟ್ಟ ಮಗು ತೆರೆದ ಕೊಳವೆ ಬಾವಿಗೆ ಬಿದ್ದಿದೆ. ವಿಜಯಪುರ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸಾತ್ವಿಕ ಮುಜಗೊಂಡು ಪುಟ್ಟ ಮಗು ಸಿಲುಕಿರುವ ಕಡೆ ಈಗ ಸುರಂಗವನ್ನ ಕೊರೆಯಲಾಗ್ತಾ ಇದೆ. 5 ಅಡಿ ಪೈಕಿ 4.5 ಅಡಿ ಸುರಂಗ ಕೊರೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಮಗುವಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೊರಗಡೆ ವೈದ್ಯಕೀಯ ಸಿಬ್ಬಂದಿ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಮಗುವಿನ ಉಸಿರಾಟ ತೊಂದರೆ, ಪಲ್ಸ್ ಎಲ್ಲವನ್ನು ಗಮನಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಡಲಾಗತ್ತೆ. ಅದಕ್ಕೆ ಮಗು ಸುರಕ್ಷಿತವಾಗಿ ಹೊರಗೆ ತರಬೇಕು. ಸಾತ್ವಿಕ ರಕ್ಷಣೆಗೆ ಸತತ 14 ಗಂಟೆಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಇಡೀ ರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳಿಗೆ ಈಗ ದೊಡ್ಡ ಸವಾಲು ಅಂತಂದ್ರೆ ಕಲ್ಲು ಬಂಡೆ ಗಟ್ಟಿಯಾಗಿದೆ. ಸೊ ಅದನ್ನ ಕೊರೆದು ಮುಂದೆ ಹೋಗಬೇಕು. ಗಂಟೆಗಳು ಕಳೀತಾ ಇದ್ದ ಹಾಗೆ ಆತಂಕವೂ ಕೂಡ ಜಾಸ್ತಿ ಆಗುತ್ತೆ. ಕಾರಣ ನಿನ್ನೆಯಿಂದಲೂ ಕೂಡ ಮಗು ಅನ್ನ ನೀರಿಲ್ಲದೆ ಒಂದು ಕಡೆ ನರಳಾಡ್ತಾ ಇದೆ.
ಇನ್ನೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ, ನಿಜ ಎಲ್ಲ ಅಧಿಕಾರಿಗಳಿದ್ದಾರೆ, ಅಲರ್ಟ್ ಆಗಿದ್ದಾರೆ. ವೈದ್ಯಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಅಲ್ಲಿದೆ. ಕಾರ್ಯಾಚರಣೆ ಶೀಘ್ರದಲ್ಲಿಯೇ ಮುಗಿಬೇಕು. 3 ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಕೊಳವೆ ಬಾವಿಯ ಒಳಗಡೆ ಪುಟ್ಟ ಮಗು ಕಾಲು ಅಲ್ಲಾಡಿಸ್ತಾ ಇರುವಂತಹ ಒಂದು ದೃಶ್ಯ. ಇದರಿಂದ ಒಂದು ಸಮಾಧಾನ ಏನಂತಂದ್ರೆ ಮಗು ಸೇಫ್ ಆಗಿದೆ, ಅದನ್ನ ಹೊರತೆಗಿಬೇಕಷ್ಟೇ ಅಂತ. ಮತ್ತೊಂದು ಕಡೆ ವೈದ್ಯಕೀಯ ಸಿಬ್ಬಂದಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಟ್ಕೊಂಡು ಅಲರ್ಟ್ ಆಗಿದ್ದಾರೆ. ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮೊದಲಿಗೆ ಮಾಡೋದೇ ಅದು. ಚಿಕ್ಕ ಕೊಳವೆ ಬಾವಿ ಇರುತ್ತೆ, ಗಾಳಿ ಆಡಲ್ಲ, ಹಾಗಾಗಿ ಉಸಿರಾಟದ ಸಮಸ್ಯೆ ಆಗಬಾರದು ಅಂತ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸೊ ಆ ವ್ಯವಸ್ಥೆಯಲ್ಲಿ ಆಗಿದೆ. ಮತ್ತೊಂದು ಕಡೆ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯ. ಡಿಗ್ಗಿಂಗ್ ಮಾಡ್ತಾ ಇದ್ದಾರಲ್ಲಿ. 2 ಹಿಟಾಚಿಗಳಿದೆ. ಎಲ್ಲ ರೀತಿಯಿಂದಲೂ ಕೂಡ ಸನ್ನದ್ಧರಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನಿನ್ನೆ ಸಂಜೆ ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂದರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ, ತಾಲೂಕು ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ದೌಡಾಯಿಸ್ತಾರೆ. ಅಲ್ಲೇ ಬೀಡುಬಿಟ್ಟಿದ್ದಾರೆ. ರಾತ್ರಿ ಇಡೀ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಇದರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರೂ ಕೂಡ ಅಲ್ಲೇ ನೆರೆದಿದ್ದಾರೆ. ರಾತ್ರಿ ಇಡೀ ಎಲ್ಲರೂ ಕೂಡ ವಿಷಯ ತಿಳಿತಾ ಇದ್ದಾಗೆ ಎಲ್ಲರೂ ಸ್ಪಾಟಿಗೆ ಬರ್ತಾ ಇದ್ದಾರೆ. ಅವರನ್ನು ನಿಯಂತ್ರಿಸೋದು ಕೂಡ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ. ನಿನ್ನೆ ಘಟನೆ ನಡೆದಿದೆ, ಆದರೆ ಮೊನ್ನೆ ಅಷ್ಟೇ ಆ ಜಮೀನಿನಲ್ಲಿ ಸಾತ್ವಿಕ್ನ ಅಜ್ಜ ಬೋರ್ವೆಲ್ ಅನ್ನ ಕೊರೆಸ್ತಾರಂತೆ. ಸುಮಾರು 500 ಅಡಿ ಆಳ ಬೋರ್ವೆಲ್ ಅನ್ನ ಕೊರೆಸ್ತಾರೆ. ಆದರೆ ನೀರು ಬರೋದಿಲ್ಲ. ನೀರು ಬಾರದ ಕಾರಣ ಅದನ್ನ ಮುಚ್ಚಬೇಕಾಗಿತ್ತು, ಆದರೆ ಮುಚ್ಚಲ್ಲ, ಹಾಗೆಯೇ ಬಿಟ್ಬಿಡ್ತಾರೆ. ಇದು ಆ ಮಗುವಿಗೆ ಕಂಟಕ ಆಗಿದೆ. ಶಂಕರಪ್ಪ ಮುಜಗೊಂಡ ಮೊಮ್ಮಗ ಸಾತ್ವಿಕ್ ನಿನ್ನೆ ಆಟ ಆಡ್ತಾ ಕೊಳವೆ ಬಾವಿಗೆ ಬಿದ್ದುಬಿಡ್ತಾರೆ. ಸುಮಾರು 15ರಿಂದ 20 ಅಡಿ ಆಳದಲ್ಲಿ ಆ ಮಗು ಸಿಲುಕಿಕೊಂಡಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೊದಲಿಗೆ ಅವರು ಮಾಡೋದು ಆಕ್ಸಿಜನ್ ಸಪ್ಲೈ ವ್ಯವಸ್ಥೆ. ಅದಾದ ನಂತರ ಕ್ಯಾಮ್ರಾವನ್ನ ಇಳಿಬಿಡ್ತಾರೆ. ಮಗು ಎಷ್ಟು ದೂರ ಇದೆ, ಹೇಗಿದೆ, ಅದರ ಕಂಡೀಷನ್ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಕ್ಯಾಮ್ರಾವನ್ನ ಅಳವಡಿಕೆ ಮಾಡ್ತಾರೆ. ಮತ್ತೊಂದು ಕಡೆ ವಿಷಯ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ಜನರು ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಘಟನೆ ಆಗಿ 14 ಗಂಟೆ ಆಗಿದೆ. ಸದ್ಯದ ರಿಸಲ್ಟ್ ಏನು? ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಯಾವ ಹಂತದಲ್ಲಿ ಮಾಡ್ತಾ ಇದ್ದಾರೆ? ಎಷ್ಟೊತ್ತಾಗಬಹುದಂತೆ ಮಗುವನ್ನ ಹೊರತೆಗೆಯೋದಕ್ಕೆ? ಏನೆಲ್ಲ ಚಾಲೆಂಜಸ್ ಅಧಿಕಾರಿಗಳು ಫೇಸ್ ಮಾಡ್ತಿದ್ದಾರೆ? ನಡೀತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಾಚರಣೆ ಕೊನೆಯ ಹಂತವನ್ನ ತಲುಪ್ತಾ ಇದೆ ಅನ್ನುವಂತ ಮಾಹಿತಿಗಳು ಅಧಿಕಾರಿಗಳ ವಲಯದಿಂದ ನಮಗೆ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ 20 ಅಡಿಗಳಷ್ಟು ಕಂದಕವನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲಿಂದ 5 ಅಡಿಗಳಷ್ಟು ಅಂದ್ರೆ ಮಗುವಿನ ಹತ್ರ ಹೋಗುವವರೆಗೂ ಕೂಡ ಒಂದು ಅಡ್ಡಡ್ಡಲಾಗಿ ಒಂದು ಸುರಂಗವನ್ನು ಕೊರಲಾಗ್ತಾ ಇದೆ. ಅದು 5 ಅಡಿಗಳಷ್ಟು ಸುರಂಗವನ್ನ ಕೊರಿಬೇಕಾಗಿತ್ತು. ಈಗ 4.5 ಅಡಿಗಳಷ್ಟು ಈಗಾಗಲೇ ಸುರಂಗ ಮಾರ್ಗ ಹಿಡಿದರೆ ಕಂಪ್ಲೀಟ್ ಆಗಿದೆ. ಇನ್ನು ಅರ್ಧ ಅಡಿ ಮಾತ್ರ ಬಾಕಿ ಇರುವಂತದ್ದು. ಆ ಅರ್ಧ ಅಡಿಯನ್ನ ಕೊರೆದು ಬಿಟ್ರೆ ಸಾಕು, ಮಗುವಿನ ಬಳಿಗೆ ರಕ್ಷಣಾ ತಂಡ ಹೋಗುತ್ತೆ. ಅಲ್ಲಿ ಏನಾದ್ರೆ ಮಗುವಿನ ರಕ್ಷಣೆ ಆಗುತ್ತೆ ಅಂತ ಮಾಹಿತಿಗಳು ಅಧಿಕಾರಿ ವಲಯ ನಮ್ಗೆ ಕೇಳಿಸ್ತಿದ್ದಾವೆ. ಈಗ ನಾನು ಆ ಕಾರ್ಯಾಚರಣೆ ನಡೆಸುವಂತ ಸ್ಥಳದಲ್ಲಿ ಇದ್ದೀನಿ. ಅಲ್ಲಿ ಒಂದಿಷ್ಟು ದೃಶ್ಯಾವಳಿಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ. NDRF ತಂಡ, SDRF ತಂಡ, ಅಗ್ನಿಶಾಮಕ ದಳ ಇಲ್ಲಿ ಏನಾದ್ರೆ ನಿರಂತರವಾಗಿ ಕಳೆದ 14 ಗಂಟೆಗಳಿಂದ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸಾತ್ವಿಕನನ್ನ ರಕ್ಷಣೆ ಮಾಡಲೇಬೇಕು, ಜೀವಂತವಾಗಿ ಆತನನ್ನ ಹೊರ ತೆಗೆಯಲೇಬೇಕು ಅಂತ ಹೇಳಿ ಪಣ ತೊಟ್ಟಂತೆ ಇಲ್ಲಿ ಏನಂತಂದ್ರೆ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಏನಂತ ಹೇಳಿದ್ರೆ ಈಗಾಗಲೇ 20 ಅಡಿಗಳಷ್ಟು ಕಂದಕವನ್ನ ತೆಗೆಯಲಾಗಿದೆ. ಇಲ್ಲಿ ಏನಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಮತ್ತೊಂದು ಕಡೆಗೆ ಇಲ್ಲಿ ಇರ್ತಕ್ಕಂತ ಏನ್ ಸಿಬ್ಬಂದಿಗಳು ಬಂದಿದ್ದಾರೆ, ರಕ್ಷಣಾ ತಂಡ, ಇವರಿಗೆ ಸವಾಲಾಗಿರುವಂತದ್ದು ಇಲ್ಲಿನ ಕಲ್ಲು ಬಂಡೆಗಳು ಬಹಳಷ್ಟು ಸವಾಲಾಗಿ ಪರಿಣಮಿಸಿರುವಂತದ್ದು. ಪ್ರತಿ ಬಾರಿಯೂ ಸಹ ಏನಂತಂದ್ರೆ ಈ ರೀತಿಯಾಗಿ ಡ್ರಿಲ್ ಅನ್ನ ಮಾಡ್ಬೇಕಾಗತ್ತೆ. ಮತ್ತೊಂದು ಕಡೆಗೆ ಆ ಬ್ರೇಕರ್ ಗಳನ್ನ ಯೂಸ್ ಮಾಡ್ಕೊಂಡು ಕಲ್ಲುಗಳ ಮೊದಲು ಬ್ರೇಕ್ ಮಾಡ್ಬೇಕಾಗತ್ತೆ. ಅದನ್ನ ಬುಟ್ಟಿಯಲ್ಲಿ ತುಂಬಿ ಏನಂತಂದ್ರೆ ಹೊರಗಡೆ ಚೆಲ್ತಾ ಇದ್ದಾರೆ. ಬಳಿಕ ಏನಂತಂದ್ರೆ ಮತ್ತೆ ಈ ರೀತಿಯಾಗಿ ಡ್ರಿಲ್ ಮಾಡುವಂತದ್ದು, ಆ ಕಲ್ಲುಗಳನ್ನ ಬ್ರೇಕ್ ಮಾಡ್ತಕ್ಕಂಥ ಕಾರ್ಯಾಚರಣೆ ನಡೀತಾ ಇದೆ. ಸತತವಾಗಿ 15 ಗಂಟೆಗಳ ಕಾರ್ಯಾಚರಣೆ ಏನಿದೆ, ಈ 15 ಗಂಟೆ ತಲುಪಲಿಕ್ಕೆ ಬಂದಿದೆ. ಈ ಕಾರ್ಯಾಚರಣೆಯ ಯುದ್ಧಕ್ಕೂ ಏನಂತಂದ್ರೆ ಇಲ್ಲಿ ಸವಾಲಾಗಿರುವಂತದ್ದು ಕಲ್ಲು ಬಂಡೆಗಳು, ಕಪ್ಪು ಕಲ್ಲು ಬಂಡೆಗಳು ಇಲ್ಲಿ ಸವಾಲಾಗಿರುವಂತದ್ದು. ಈಗ ಏನಂತಂದ್ರೆ
ಈ ರೀತಿಯಾಗಿ ಕಾರ್ಯಾಚರಣೆ ಕೊನೆಯ ಹಂತಕ್ಕೆ ಈಗ ತಲುಪಿರುವಂತ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಇದೆಲ್ಲದ ಉಸ್ತುವಾರಿಯನ್ನು ವಹಿಸಿದಂತವರು ಅಗ್ನಿಶಾಮಕ ದಳದ ಅಧಿಕಾರಿಗಳು ನಮ್ಮ ಜೊತೆಗೆ ಇದ್ದಾರೆ. ಸರ್, ಯಾವ ರೀತಿ ಯಾವ ಹಂತಕ್ಕೆ ಹೇಳ್ಬಿಡಿ ಸರ್, ಯಾವ ಹಂತಕ್ಕಿದೆ ಈಗ, ಯಾವ ಹಂತಕ್ಕೆ ತಲುಪಿದೆ? ನಮ್ಮ ಜೊತೆಗೆ ಇದ್ದಾರೆ ಸರ್. ಯಾವ ರೀತಿ ಯಾವ ಹಂತಕ್ಕೆ ಹೇಳ್ಬಿಡಿ ಸರ್, ಯಾವ ಹಂತಕ್ಕಿದೆ ಈಗ, ಯಾವ ಹಂತಕ್ಕೆ ತಲುಪಿದೆ? ಇನ್ನೂ ಅಡ್ಡಲಾಗಿ ಈಗ ನಾವು ಸ್ಟೋನ್ ಕಟ್ ಮಾಡಿ ಚಿಪ್ಪಿಂಗ್ ಮಾಡಿಬಿಟ್ಟು ತೆಗಿತಾ ಇದ್ದೀವಿ. ಅದು ಇನ್ನೂ ಎಷ್ಟು ಷಡಕ್ಷರಿ ಮತ್ತೆ ಮಾತನಾಡ್ತೀನಿ, ತಮ್ಮ ಹತ್ರ ಮಾಹಿತಿಯನ್ನ ಪಡಿತೀನಿ. ತಮ್ಮ ಲೈವ್ ಕನೆಕ್ಟ್ ಆಗ್ತಾ ಇಲ್ಲ, ಅಲ್ಲಿನ ದೃಶ್ಯಾವಳಿಗಳನ್ನ ನಮಗೂ ಕೂಡ ನೋಡೋದಿದೆ, ಯಾವ ರೀತಿಯ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು. ಈಗ ಸಾತ್ವಿಕ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳದಲ್ಲಿಯೇ ಅಧಿಕಾರಿಗಳು ಬೀಳ್ಬಿಟ್ಟಿದ್ದಾರೆ. NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿ, ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ. ಇನ್ನು ಅರ್ಧ ಅಡಿ ಮಾತ್ರ ಇದೆ ಮಗುವನ್ನ ತಲುಪೋದಿಕ್ಕೆ. 5 ಅಡಿ ಪೈಕಿ 4.5 ಅಡಿ ಸುರಂಗವನ್ನ ಕೊರೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಕೊನೆ ಹಂತದ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಗು ಬದುಕಿ ಬಂದ್ರೆ ಸಾಕು, ಬೇರೇನೂ ಬೇಡ, ಕಣ್ಣೀರ್ ಹಾಕ್ತಾ ಇದ್ದಾರೆ ಸಾತ್ವಿಕ್ ತಂದೆ ಸತೀಶ್. ಮಗು ಉಳಿವಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಮಗು ಬದುಕು ಬಂದರೆ ಸಾಕು, ಇನ್ನೇನೂ ಬೇಡ ಅಂತ ಉಳಾಡ್ತಿದ್ದಾರೆ. DC ಅವರು ಮಗು ಉಳಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಮಗು ಆಟವಾಡುವಾಗ ಬಿದ್ದಿದೆ. ಇದು ಸತೀಶ್ ಅವರ ಮಾತು. ವಿಜಯಪುರ ಜಿಲ್ಲೆಯ ಲಚ್ಚಾಣ ಗ್ರಾಮದಲ್ಲಿ ಇದೊಂದು ಕೊಳವೆಬಾವಿ ದುರಂತ ಆಗಿದೆ. ಈಗ ಈ ದುರಂತದಲ್ಲಿ ಸಾತ್ವಿಕ್ ಅಂತಕ್ಕಂಥ ಬಾಲಕ ಏನಿದ್ದಾರೆ ಒಳಗೆ ಸಿಕ್ಕಾಕೊಂಡು ನರಳಾಡ್ತಾ ಇದ್ದೇನೆ. ಅವರ ಸಾತ್ವಿಕನ ತಂದೆ ಸ್ವತಃ ನನ್ನ ಜೊತೆಗಿದ್ದಾರೆ, ಸತೀಶ್ ಮುಜುಗೊಂಡ ಅಂತೇಳಿ. ಅವ್ರನ್ನೇ ಮಾತನಾಡಿಸ್ತೀನಿ. ಯಾವ ಕಾರಣಕ್ಕಾಗಿ ಇದೆಲ್ಲ ಒಂದು ದುರಂತ ನಡೀತು, ಇದೆಲ್ಲ ಹೇಗೆ ನಡೀತು, ಅವರೇ ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲೇ ಇದ್ದರು, ಹೇಗಾಯಿತು ಅವ್ರನ್ನೇ ಮಾತಾಡಿಸ್ತೀನಿ. ಈ ಘಟನೆ ಹೆಂಗಾಯ್ತು ರೀ? ಈಗ ನಿಂಬೆಡ ಒಣಗೋದು ಸರ್, ಅದಕ್ಕೆ ಬೋರ್ವೆಲ್ ಹೊಡಿಬೇಕಾಯ್ತಾರೆ. ಬೋರ್ವೆಲ್ ಹೊಡೆದಿದೆ ಸರ್. ನಿಂಬೆಳೆ ಹೊಡೆಯೋದು ಅದಕ್ಕೆ ಒಣಗುತ್ತೆ ಸರ್. ಹೊಡೋದಕ್ಕೆ ಅಂದ್ರೆ ಅದೇ ನೀರು ಉಳಿಸೋ ಪ್ರಯತ್ನ ಮಾಡಿ, ನಿಂಬೆಳೆ ಉಳಿಸೋ ಪ್ರಯತ್ನ ಮಾಡಿದೆವು ಸರ್. ಈಗ ಅದಕ್ಕೆ ಹಿಂಗೆ ಘಟನೆ ಆಯ್ತು ಸರ್. ಹಾಂ ಸರ್. ನಿನ್ನೆ ಸಂಜೆ ಏನೇನು? ನಿನ್ನೆ ಸಂಜೆ ಸರ್, ನಿನ್ನೆ ಸಂಜೆನೇ 6 ಗಂಟೆಗೆ ಸರ್ ಹುಡುಗ ನಮ್ಮ ಮುಚ್ಚಿ ಹೋಗಿದ್ದೀರಿ. ಅದು ಮತ್ತು ಒಂದು ಸ್ವಲ್ಪ ತೆರೆದಕ್ಕೆ ಅಂದ್ರೆ ಇದು ಆಗೈತೆ ರೀ. ಹುಡುಗ ಬಂದಕ್ಕೆ ಬಿದ್ದ ಮಾಡ್ಯಾರ 6 ಗಂಟೆಗೆ ರೀ. ನಾಲ್ಕು ಮೋಟ್ರ್ ಚಾಲು ಮಾಡೋದು ಸರ್. ಈಗ ನೀವು ಗಮನಿಸಿರ್ಲಿಲ್ಲ? ಅವ ಮನೆಯಾಗಿದ್ದು ಸರ್, ಮನೆಯಿಂದ ಆಡ್ಕೋದು ಬಂದಕ್ಕೆ ಈ ಕಡೆ ಬಿದ್ದಾನ ಸರ್. ಇದು ಮುಚ್ಚಬೇಕಾಯ್ತು, ಇದು ಯಾಕೆ ಮುಚ್ಚಲಿಲ್ಲ? ಏನು ಅಂದ್ರೆ ಹೆಂಗೆ ಬಂದು ಮುಚ್ಚಬೇಕಂತ ಆಗೈತೆ ಸರ್. ಅದು ಏರ್ಪಾಸ್ ಆಗೈತೆ ರೀ, ನೀರು ಆಗೈತೆ ರೀ, ಏರ್ಪಾಸ್ ಆಗೈತೆ ಸರ್. ಅದು ಏರ್ಪಾಸ್ ಆಗೋದ್ರಿಂದ ಮುಚ್ಚಿಲ್ಲ ಸರ್ ಅದು. ಹಾಂ. ಮತ್ತು ಎಷ್ಟು ಬೋರ್ವೆಲ್ ಕೊರಿದ್ರಿ ಇಲ್ಲಿವರೆಗೆ ರೀ? ಈಗ ಅಲ್ಲಿ ಇಲ್ಲಿ ಕೂಡಿ 10 ಬೋರ್ಗಳು ಕೊಟ್ಟಿವಿ ಸರ್. ಹಾಂ. ಎಷ್ಟೆಲ್ಲ ಖರ್ಚು ಮಾಡ್ಕೊಂಡಿರಿ? 5.5-6 ಲಕ್ಷ ರೂಪಾಯಿ ತನಕ ಸಲಹೆ ಮಾಡಿವಿ ಸರ್. ಇಷ್ಟು ಬೋರ್ವೆಲ್ ಕೊರೆಸ್ಲಿಕ್ಕೆ ಕಾರಣ ಏನು ರೀ? ಈ ಭಾಗದೊಳಗೆ ನೀವು ಎಷ್ಟೊಂದು ನೋಡ್ತೀವಿ, 10 15 ಒಂದು ಬಾಜು ಮತ್ತೊಂದು ಕೊರೆದಿರಿ, ಇಷ್ಟೆಲ್ಲ ಯಾಕೆ ಕೊರೆಸ್ತೀರಿ? ಇವು ನಿಂಬೆಡ ಇವು ಉಳ್ಸಾಸಲ್ಲ ಸರ್. ನಿಂಬೆಡ ಒಟ್ಟು ಒಣಗತ್ತೆ ಸರ್. ನಿಂಬೆಡ ಉಳ್ಸಾಸನ ನಾವು ಕೊಡ್ತೀವಿ ಸರ್. ಎಷ್ಟು ನಿಂಬೆ ಇದೆ ರೀ? ಮತ್ತು ಬೆಳೆ ಯಾವ್ಯಾವ ಬೆಳೆದಿರಿ? ಇಲ್ಲಿ 200 ನಿಂಬೆಡ ಅದಾವೆ ಸರ್, ಇಲ್ಲಿ 100 ನಿಂಬೆಡ ಅದಾವೆ ಸರ್. ಉಳ್ಕಿದ್ದು 1.5 ಎಕರೆ ಕಬ್ಬ ಸರ್. ನಿಂಬೆಗೆ ನೀರೇ ಇಲ್ಲ ಸರ್, ಒಟ್ಟು ಕಟ್ಟಾಗ್ಯಾವ ರೀ ಎಲ್ಲ ಬಂದು. ಹಾಂ ರೀ, ಎಲ್ಲ ಬರಗಾಲ ಬಿದ್ದು ಒಟ್ಟು ಕಟ್ಟಾಗ್ಯಾವ ಸರ್, ಬಂದಾಗಿಬಿಟ್ಟವ್ರಿ ಎಲ್ಲ ಬೋರ್. ಹಾಂ ಸರ್. ಈ ಸದ್ಯದ 12 ಗಂಟೆಗಳಿಂದ ನಿಮ್ಮ ಮಗನನ್ನು ಉಳಿಸೋದಕ್ಕೆ ಹೊರಗೆ ತೆಗೆದು ಕಾರ್ಯಾಚರಣೆ ನಡೆದದ. ಹಾಂ ಸರ್. ನನ್ನ ಮಗ ಉಳಿದು ಬಂದ್ರೆ ಸಾಕು ಸರ್. ನನಗೆ ಏನು ಬೇಡ ಸರ್ ಮುಂದೆ. ನಮ್ಮ ಮಗ ಉಳಿದು ಬಂದ್ರೆ ಸಾಕು, ಒಂದೇ ಬೇಕೊಳ್ಳೋದು ಸರ್. ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ಸರ್. ಹಾಂ ಸರ್. ಜಿಲ್ಲಾಡಳಿತದವ್ರು ಏನು ಮಾಹಿತಿ ಕೊಟ್ಟರು ತಮಗೆ? ನಾವು ಎಲ್ಲ ಉಳಿಸ್ಕೊಡ್ತಿದ್ರೆ ಹೇಳಿದ್ರು ಸರ್. ಅನುಮತಿ ಕೊಟ್ಟು ಮಾಡಿರಿ ಸರ್. ಎಲ್ಲ ಉಳಿಸ್ಕೊಡ್ತೈತೆ ಹೇಳಿದ್ರು ಸರ್. 12 ಗಂಟೆ ನೀವು ಇಲ್ಲೇ ಕುಂತೀವಿ? ಹಾಂ ಸರ್, ಇಲ್ಲೇ ಕೂತೀವಿ ಸರ್. ಹೆಂಗಿದ್ರು ಮಗ ನಿಮ್ಮ ಜೋಡಿ ಆಡ್ಕೊತ ನಲ್ಕೊಂತ? ಕೂತೀವಿ ಸರ್, ಭಾಳ ಪ್ರೀತಿಯಿಂದ ಸರ್. ಆಡ್ಕೋತಿದ್ವಿ ಸರ್, ಭಾಳ ಹ್ಯಾಪಿಯಾಗಿದ್ದವು ಸರ್. ಟೈಮ್ ಸುಮಾರು ಸರ್. ಮಗ ಒಂದು ಉಳಿ ಬಂದು ಸಾಕು ಸರ್, ಮತ್ತೊಂದು ಏನು ಬೇಡಲ್ಲ ಸರ್. ಹಾಂ ಸರ್. ಎಸ್, ನಾವು ಕೂಡ ಕೇಳ್ತಾ ಇದ್ದೀವಿ, ಸತೀಶ್ ಅವರ ಮಾತುಗಳನ್ನ ಕೇಳಿದ್ವಿ. ಇಲ್ಲಿ ಪ್ರಮುಖ ಏನಿದ್ದಾರೆ ಆ ಬರಕ್ಕಾಗಿ ಕೊಳವೆ ಬಾವಿಗಳನ್ನ ಕೊರೆಸಬೇಕು, ಆ ಕೊಳವೆ ಬಾವಿ ನೀರನ್ನು ಅವಲಂಬಿಸಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಬರದ ತಾಂಡವಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಬೇಕಂತ ಅನಿವಾರ್ಯತೆಗಳು ಬರ್ತಾ ಇದ್ದಾವೆ.
ಈ ನಡುವೆ ಇದೊಂದು ದುರಂತ ಏನಂತಂದರೆ ಈಗ ಸಾಕಷ್ಟು ಜನರಿಗೆ ನೋವು ಮಾಡಿದೆ. ಮತ್ತೊಂದು ಕಡೆ ನನ್ನ ಮಗ ಉಳಿದು ನಮ್ಮ ಮಗು ಬಂದ್ರೆ ಸಾಕಾಗ್ಯದ್ರಿ. ನಮ್ಮ ಮಗು ಊಟ ಮಾಡಿ 12 ತಾಸು ಆಯ್ತು ರೀ, ನಾ ಒಟ್ಟಿಗೆ ಏನೂ ಇಲ್ಲ. ಅಲ್ಲಿ ಹೇಳ್ತಾ ಇದ್ರು ಮಗು ಕಾಲು ಆಡಿಸ್ತಾ ಇದೆ ಅಂತೇಳಿ, ಸ್ವಲ್ಪ ಧ್ವನಿರು ಸಹ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ನನ್ನ ಕೂಸ ಆರಾಮಾಗಿ ಹೊರಗೆ ಬಂದ್ರೆ ಸಾಕ್ರಿ. ಏನು ಬೇಡ್ಕೊಳ್ತೀರಿ? ರಾಕ್ ಏನು ಬಂದಿದೆ ಆ ಬೋರ್ವೆಲ್ಗೆ ಪ್ಯಾರಲಲ್ ಆಗಿ ಏನಿದೆ ಹಾರ್ಡ್ ರಾಕ್ ಇದೆ, ಅದೇ ನಮಗೆ ಸವಾಲಾಗಿರ್ತಕ್ಕಂಥ ಒಂದು. ಈಗ ಎಷ್ಟೊತ್ತಾಗುತ್ತೆ? ಹೇಳಲಿಕ್ಕೆ ಬರುವುದಿಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.